ಲೇ ಮಮ್ತಿ, ನಿನಗೆ ನಿಜವಾಗೂನು ಬೇಜಾರಾಗಕ್ಕಿಲ್ವಾ? ಹೊಲ್ದಾಗೆಲ್ಲ ಕಳೆ ಕೀಳೋದು, ಕಳೆ ತೆಗಿಯೋದು ಇದೆಲ್ಲ ಮಾಡಿದ್ರೆ ನಿಂಗೆ ಬೇಜಾರಾಗಕ್ಕಿಲ್ವಾ? ಏಳು ನೀನೇನೇನಿಯ ಬೇಜಾರಾಯ್ತದೆ ಅಂತ ಕೇಳ್ತೀಯ? ಹಾ, ಶಾನೆ ಬೇಜಾರಾಯ್ತದೆ ಸುಮ. ಏನ್ ಮಾಡಕ್ಕಾಯ್ತದೆ? ಬೇಜಾರಾಯ್ತದೆ ಅಂದ್ರೆ ನಮ್ಗೇನ್ ಕಟ್ಕೊಂಡಿರೋ ನೋವ್ನ ಯಾರವನೇ ತಂದಾಕಕ್ಕೆ ಕೂಳಂದಿಸ್ಕೋಬೇಕಲ್ಲ. ಆ ಗುಡಿಸ್ಲುನಾಗ ಇರ್ಬೇಕು ಅಂತ ಹೇಳಿದ್ರೆ ಏನೋರ ಒಂದ್ ಮಾಡ್ಲೇಬೇಕು. ಈಗ ಹೊಲ ನೋಡ್ಕೊಂಡ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮಗ್ ಕೂಲಿ ಯಾರು ಕೊಡ್ತಾರೆ? ನಮ್ಗೆ ಊಟ ಎಲ್ಲಿಂದ ಹುಡ್ತದೆ ಹೇಳು? ಅದಕ್ಕೆ ನೀನಿಯ ಏನೋ ಕಷ್ಟ ಪಟ್ಬಿಟ್ಟು ಏನೋ ಒಂದ್ ಮಾಡ್ಬೇಕಲ್ಲ, ಅದಕ್ಕೆ ನೀಯ ಮಾಡ್ತಾ ಇದೀನಿ ನಾನಂತೂ. ಏನೋ ಬಿಡು, ಒಳ್ಳೇದಾಗಕ್ಕಿಲ್ಲ ಅನ್ನಕ್ಕೆ ನಾನೇನಿಯ ಸರಿಯಾದ ಸಾಕ್ಷಿ ಅಂತ ಹೇಳಿದ್ರೆ ದೇವ್ರಣೆಗೂ ಒಳ್ಳೇದಾಗಕ್ಕಿಲ್ಲ ಬಿಡು. ಕೆಟ್ಟದೇನೇ ನೀ ಆಗದು ಯಾವಾಗೂನುವೆ. ನಮ್ಮ ಮನೆ ಬರಹ ನನ್ನ ಮಗಳು ಜೀವನ ಹಿಂಗಾಯ್ತು, ನನ್ನ ಜೀವನ ಹಿಂಗಾಯ್ತು. ಯಾರಿಗೆ ಹೇಳ್ಕಣ ನೀ? ಬಿಡು, ನಮ್ಮ ಮನೆ ಬರಹ ನೆಟ್ಟಗಿಲ್ಲ. ಬಾ ಪಟ 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 ಕಿತ್ಬಿಟ್ಟು ಇದೆಲ್ಲ ಗುಡ್ಡೆ ಹಾಕ್ಬಿಟ್ಟು ಹೋಗನಿ, ಮಂತಕ್ಕೆ ಲೇಟ್ ಆಯ್ತದೆ. ಹೆಂಗೋ ನಿನ್ನ ಮಗಳ ಹೆಂಗೋ ಹೋಗೋ ಅಷ್ಟೊತ್ತು ಗಡ್ಗೆ ಮಾಡಿಕ್ತೀನಿ ಅಂತ ಹೇಳವಳೆ. ಹೆಂಗೋ ಹೋಗ್ಬಿಟ್ಟು ತಿಂದ್ಬಿಟ್ಟು ಹಸಿ ಸುಧಾರಿಸ್ಕೋಬೋದು. ಆದ್ರೂ ನಿನ್ನ ಮಗಳಿಗೊಂದು ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕು ತಗೊಳವ. ಹೆಂಗನ ಮಾಡಿ ಯಾವ್ದನ ಒಂದು ಹುಡ್ಗಂಗೆ ಒಳ್ಳೆ ಕಡೆ ಮದುವೆ ಮಾಡ್ಬಿಟ್ರೆ ನೋಡು ನಮಗೂ ಅನುಕೂಲ ಆಯ್ತದೆ. ಏನ್ರವ ಇನ್ನು ಕೆಲಸ ಮುಗಿಲಿಲ್ವೇ? ಈಗಲೇ ಮಾಡ್ತಾ ಇದೀವಿ. ಇನ್ನೊಂದ್ ಚೂರು ಕಿತ್ಬಿಟ್ರೆ ಎಲ್ಲಾನು ಮುಗ್ದೋಯ್ತು. ಇನ್ನೊಂದ್ ಚೂರೆಲ್ಲ ಕಿತ್ಬಿಟ್ಟು ಮಾಡಿ ಗುಡ್ಡೆ ಹಾಕ್ಬಿಟ್ಟು ಹಂಗೆ ಹೋಯ್ತೀವಿ. ಇನ್ನೇನ್ ಶಾನೆ ಇಲ್ಲ, ಮುಗ್ದೋಯ್ತು. ನೋಡಿ, ನಮ್ಗೆ ನಮ್ ದೊಡ್ಡಪ್ಪರು ತೀರ್ಕೊಂಬಿಟ್ಟವ್ರೆ. ಅದಕ್ಕೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರನ್ನೂ ಒಯ್ತಾ ಇದೀವಿ ಪ್ಯಾಟನಾಗಿ. ತಿಥಿಕಾರಿ ಎಲ್ಲ ಮುಗಿಸ್ಕೊಳ್ಳೋ ಗಂಟನೂ ಬರೋಕ್ಕಾಗಕ್ಕಿಲ್ಲ. ಕೆಲಸದೊಳಗೆ ಹೇಳಿದೀನಿ. ಈ ಕುಂಬಳಕಾಯಿ ಎಲ್ಲಂದ್ರೆ ತುಂಬ್ಕೊಂಡು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತಾರೆ. ಹೊಸಿ ಮನೆ ಕಡೆನೂ ನೋಡ್ಕೊಂಡು ಹೊಲ್ದ ಕಡೆನೂ ನೋಡ್ಕೊಂಡ್ಬಿಡ್ರಿ ಇಬ್ರು, ಸರಿನಾ? ಮನೆ ಕಡೆನೂ ಹುಷಾರು. ದನ ಕರ ಎಲ್ಲನೂ ನೋಡ್ಕೊಂಡ್ಬಿಟ್ಟು ಹಂಗೇನೆ ಹೊಲದ ಕಡೆ ಹೊಸಿ ಕೆಲಸ ಮಾಡಿ. ತಿಥಿಕಾರಿಯ ಮುಗಿಯ ಗಂಟ ಬರೋಕ್ಕಾಗಕ್ಕಿಲ್ಲ. ಕಾರ್ಯ ಎಲ್ಲ ಮುಗಿದ್ಮೇಲೆ ಇಲ್ಲಿಗೆ ನೀಯ ಬರ್ತೀವಿ. ಅಲ್ಲಿ ಗಂಟನೂ ನೀವು ಹೊಸಿ ಮನೆ ಕಡೆ ಎಲ್ಲ ಜೋಪಾನವಾಗಿ ನೋಡ್ಕೊಳ್ಳಿ. ಅಯ್ಯೋ, ಎಲ್ಲ ಕಡೆ ನಾವೇ ನೋಡ್ಕೋಬೇಕು ಅಂತಂದ್ರೆ ಹೆಂಗಣ ಆಯ್ತದೆ? ಹೊಲ ಮನೆ ಕಡೆ ಎಲ್ಲಾನು ನನಗೂ ಇವಳಿಗೂ ಸಾಕಾಯ್ತದಲ್ಲ. ನೋಡಿ, ಪರ್ಮನೆಂಟ್ ಆಗಿ ಕೆಲಸದವ್ರು ಇರೋ ಅಂದ್ರೆ ನೀವು ಇಬ್ರೇನಿಯ 10-11 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೊಂದ್ವೇ ಮಾಡಿ. ಅದಕ್ಕೆ ತಕ್ಕನಂಗೆ ಬಂದ್ಮೇಲೆ ಸಂಬಳವೇ ಎಣಿಸ್ಬಿಟ್ಟು ಕೊಡ್ತೀನಿ, ಸರಿನೇ? ಮನೆ ಬಾಗಿಲುಗಳು ಎಲ್ಲನೂ ಮುಚ್ಚಿರ್ತದೆ. ಒಂದೇ ಒಂದು ಈಚೆ ಕಡೆ ಮಾತ್ರ ಅಜ್ಜಾರ ಮಾತ್ರ ಓಪನ್ ಮಾಡಿರ್ತೀವಿ. ಅದೊಂದು ಕಡೆ ನೋಡ್ಕೊಂಡು ಹೊಸ ದನ ಕರಕ್ ಮೇಲೆ ಬೂಸ ಗೀಸ ಅಲ್ಲ ಇಕ್ಕಿದೀವಲ್ಲ, ಹೊಸಿ ನೋಡ್ಕೊಂಡು ಹೊಸಿ ಹಂಗೋ ಹಿಂಗೋ ಹೊಸುಗಳು ಹಾಲೆಲ್ಲ ಕರೆದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬರೋದೆಲ್ಲ ಮಾಡಿ. ಈಗ ನಿಮ್ಗೊಂದು 5,000 ರೂಪಾಯಿ ಕೊಟ್ಟಿರ್ತೀನಿ. ಕೂಲಿಗೆ ಎಲ್ಲನೂ ಇಕ್ಕೊಂಡು ಏನೋ ಹೊಸಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. 11 ದಿನ ಬಿಟ್ಕೊಂಡು ಬರ್ತೀವಿ, ಸರಿನೇ? ಅಯ್ಯೋ ಅಣ್ಣ, ನೀವ್ ಈ ಕಡೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಲ್ಲ ನಾನ್ ನೋಡ್ಕತೀವಿ. ನೀವ್ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಬರ್ರಿ. ಏನ್ ತೊಂದ್ರೆ ಇಲ್ಲ. ನಾನು ಇವಳು ಎಲ್ಲನೂ ನೋಡ್ಕತೀವಿ. ಸರಿ, ಹಂಗಾದ್ರೆ ಹಂಗೆ ನಮ್ ಕೆಲಸದ ಹುಡುಗರಿಗೂ ಹೇಳಿರ್ತೀವಿ. ಇಬ್ರು ಹೊಸಿ ನೋಡ್ಕೊಳ್ಳಿ. ಆಯ್ತಣ್ಣ, ಆಯ್ತಾಯ್ತು. ಏ ಸುಮಿ, ಏನು ಕೊಪ್ಕೊಳಕ್ ಹೋದೆ ನೀನು? ಅಯ್ಯೋ ದೇವ್ರ, ನೀನು ಒಪ್ಕೋಬಾರ್ದಾಗಿತ್ತಕ. ನೀನು ಒಪ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನಂತೂ ಒಪ್ಕೊಬಿಟ್ಟು ಏನು ಒಪ್ಕೋಬೇಕಿತ್ತು ನೀನಂತೂ. ಈಗ ಮನೆ ಕೆಲಸ ಹೊಲದ ಕೆಲಸ ಎಲ್ಲ ಮಾಡ್ಬೇಕು ಅಂತಂದ್ರೆ ಸುಮ್ಕೆ ಆಯ್ತದೇನು? ಏ ಮಮ್ತಿ, ವಾರ ಇರಲ್ಲ ಇವರು. ವಾರಕ್ಕೂ ಶಾನೆ ಇರಕ್ಕಿಲ್ಲ. 1.5 ವಾರ ಇರಕ್ಕಿಲ್ವಲ್ಲ. ಈ ಟೇಮಗೆ ಈ ಇದ್ರಾಗ ಬರೋ ದುಡ್ಡು ಕಾಸು ಎಲ್ಲ ನಮಗೆ ಸಿಗಕ್ಕಿಲ್ವಾ? ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ದುಡ್ಡು ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ತಲೆನಾಗ ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು? ನೋಡಿ, ನಾನು ಹೇಳ್ತೀನಿ ಎಲ್ಲ ಕೂತ್ಕೊಂಡು ಮಂತಕ್ಕೆ ಹೋದಾಗ ಮಾತಾಡೋಣ. ಈಗ ಯಪ್ಪ ಹೋಗ್ಲಿ, 11 ದಿನಕ್ಕೆ ನಮ್ಗೆ ಏನು ಬೇಕೋ ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು ನಾವು ನೆಮ್ಮದಿಯಾಗಿರ್ಬೋದು. ನಿಂಗೇನು ಅರ್ಥ ಆಗಕ್ಕಿಲ್ಲ. ನಿಂಗೆ ಯಾರು ನ್ಯಾಯ ನೀತಿಯಾಗಿ ದುಡ್ಡು ಮಾಡಬೇಕು ಅಂದರೆ ಆಯ್ತದ? ಈ ನ್ಯಾಯ ನೀತಿ ಇದೆಲ್ಲನೂ ಬಾಳಕ್ಕಿಲ್ಲ. ನ್ಯಾಯ ನೀತಿ ಎಲ್ಲನೂ ನಡಿ ಸುಮ್ಕೆನೆ ನೀಯ ಹೋಗೋಣ. ಅದೇನು ಹೇಳ್ತಿದ್ಯಾ ಕಣವ, ನಿಂಗೆ ಅರ್ಥ ಆಗ್ಬೇಕು. ಸರಿ ಬಾ ಹೋಗೋಣ. ಒಂದು ಚೂರೆಲ್ಲ ಮುಗಿಸ್ಬಿಟ್ಟು ಹೋಗೋಣ. ಪಾಪ ನನ್ನ ಮಗಳು ಹೆಂಗೋನು ಮನೆ ಕೆಲಸನ ಮಾಡ್ಕೊತಾಳೆ. ನಮ್ಗೆ ಇಲ್ಲಿ ಅಲ್ಲಿ ಎಲ್ಲ ಮಾಡಬೇಕು ಅಂದರೆ ನಮ್ಗೆ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟಿರೋದು. ಸರಿ ಬಾ. ನೀನಂತೂ ಶಾನೆ ತೆಪ್ಪು ಮಾಡ್ಕೊಬಿಟ್ಟು ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಇವತ್ತು ನೋಡಿ ನಿನ್ನ ಗಂಡ ಆರಾಮಾಗಿ ನೆಮ್ಮದಿಯಾಗವನಿ ನೋಡು. ಹಿಂಗೇನಿಯ ನೀನು ಇದ್ಬಿಟ್ರೆ ಅಷ್ಟೇನಿಯ ಕತೆ. ಅವಳು ನೋಡು, ಆ ಶಾಂತಮ್ಮ ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡವಳೆ. ಬೇರೆ ಮನೆಯಾಗಿ ಇರಿಸ್ಕೊಂಡವ್ನ ಗಂಡ ಏನು ಸೂಪರಾಗಿ ನೋಡ್ಕೊತವನೆ ಗೊತ್ತಾ? ನೀ ನೋಡಿ ಗುಡಿಸ್ಲುನಾಗೆ ಕಸ ಗುಡಿಸ್ಕೊಂಡು ಮುಸ್ರೆ ತಿಕ್ಕೊಂಡಿರ್ಬೇಕು. ಅವ್ರಿಬ್ಬರು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದೆ. ನೋಡು, ಜೀವನದಾಗ ದುಡ್ಡು ಮುಖ್ಯ ಅಷ್ಟೇನಿಯ. ನೋಡ್ದಾ ನಿನ್ನ ಗಂಡ ಹೆಂಗೆ ಬಿಟ್ಬಿಟ್ಟು ಹೆಂಗೆ ರೈಟ್ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು. ದುಡ್ಡಿದ್ರೆ ನೀನು ಬಿಟ್ಬಿಟ್ಟು ಹೋಗೋಣ? ಸಾಧ್ಯನೇ ಇಲ್ಲ. ಇಲ್ಲೇ ನೆನೆಯೇ ಇರ್ತಾ ಇದ್ದ. ಈಗ ಬಿಟ್ಬಿಟ್ಟು ಹೋಗೋನೆ ಅಂತಂದ್ರೆ ಯೋಚನೆ ಮಾಡು. ಯೋನ್ ಮಾಡಿದ್ರು ನಮ್ಮ ಮನೆಯಾಳಿ ನನ್ನ ಗಂಡನ ಬಿಟ್ಕೊಳಕ್ಕೆ ರೆಡಿನೇ ಇಲ್ಲ. ನಮ್ಮಮ್ಮ ಬೇಜಾನ್ ಪ್ರಯತ್ನ ಪಟ್ಬಿಟ್ವಿ. ನಮ್ಮಮ್ಮ ಇಬ್ರು ಸೇರ್ಕೊಂಡು ಹೆಂಗನ ಮಾಡಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಆಗ್ಲೇನೇ ಇಲ್ಲ. ಯೋನ್ ಮಾಡಿದ್ರು ಯೋತಿ ಅಂದರೆ ಪ್ರೇತಿ ಅಂತವಿ. ನಮ್ಮ ಮಾತುಗಳೆಲ್ಲ ಕೇಳಿಸ್ಕೊಳ ಅಂತಾರಲ್ಲ. ನನ್ನ ಗಂಡ ಅಂತೂ ಇನ್ನಂತಾಕ್ ಬರ್ತಾನೆ ಅಂತ ಹೇಳ್ಬಿಟ್ಟು ಏನೂ ಇದಿಲ್ಲ. ಬರೋದೂ ಇಲ್ಲ.
ನೋಡು ನೀನ್ ಬರೀ ಜೋರಾಗಿ ಬಾಯ್ ಮಾಡ್ಬಿಟ್ಟು ಕೇಳಿದ್ರೆ ಯಾರು ನಿನಗೆ ಬಗ್ಗದಿಲ್ಲ. ಹೊಸಿ ನಯಸ್ ಮಾಡ್ಬಿಟ್ಟು ಹೊಸಿ ಪಿರುತಿಯಿಂದ ಹೊಸಿ ನಯಸ್ಸಾಗಿ ನೀನು ಕೇಳಿದ್ರೆ ಏನಿಯ ಬೊಗ್ಗದು ಎಲ್ಲರೂ ಸರಿನಾ. ನೀನು ಸುಮ್ಕೆ ಏನಿಯ ಕಿರ್ಚಾಡಿ ಪರ್ಚಾಡಿ ಅರ್ಚಾಡಿ ಮಾಡಿದ್ರೆ ಯಾರು ಬಗ್ಗಕ್ಕಿಲ್ಲ. ನೈಸಾಗಿ ಬಗ್ಗಿಸ್ಕೋಬೇಕು. ಅದೇನೋ ದ್ವೇಷದಿಂದ ಗೆಲ್ಲಕ್ಕಾಗ್ದಿರೋದನ್ನ ಪ್ರೀತಿಯಿಂದ ಗೆಲ್ಲಬೋದಂತೆ. ಯೋಚನೆ ಮಾಡು. ಹಿಂಗೆ ನೀನು ಯಾ ಜೀವನ ಹಾಳು ಮಾಡ್ಕೋಬೇಡ. ಅನ್ಯಾಯವಾಗಿ ಹಾಳಾಗೋಯ್ತಾರ ನಿನ್ನ ಜೀವನ. ನೀನು ಎಷ್ಟು ಜನನ ಅಂತೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಇರೋಕ್ಕಾಯ್ತದೆ ನೀನೇ ಹೇಳು. ಅದೇ ಮತ್ತೆ ನಂಗೂ ಅದೇ ನಿನಗೆ ತಲೆನೋವಾಗಿರೋದು. ನಮ್ಮ ಅಮ್ಮ ಯಾವುದೋ ಹುಡುಗನ ಹುಡುಕಿತ್ತು. ಅವನು ಸರಿ ಇರಲಿಲ್ಲ, ಕೈ ಕೊಟ್ಬಿಟ್ಟ. ಯಾರು ಸರಿ ಇರಕ್ಕಿಲ್ಲ ಈಗಿನ ಕಾಲದಾಗೆ. ಎಲ್ಲರೂ ಒಂದೊಂದು ತೆಪ್ಪುಗಳು ಮಾಡ್ಕೊಂಡಿರೋರೆ ನೀನಿಯ. ಮಗಳೇ ಮಗಳೇ, ಓ ನಮ್ಮಮ್ಮವ್ರು ಗೊತ್ತಾವ್ರೆ. ಸರಿ ನಿಮ್ಮಮ್ಮ ಗೊತ್ತಾವ್. ಸುಮ್ಮನೆ ನಾನಿದ್ರೆ ಅದು ಇದು ಅಂತ ಮಾತಾಡ್ತಾರೆ. ನಾನು ಹೊರಡ್ತೀನಿ. ಇರು, ಮುದ್ದೆನೂ ಸಾರು ಮಾಡಿವ್ನಿ, ತಿನ್ಕೊಂಡು ಹೋಗಿವಂತೆ. ಇಲ್ಲಪ್ಪ ನಮ್ಮನೆಗೆ ಏನೇ ಮಾಡಿದೀನಿ, ತಿಂತೀನಿ ಹೋಗಿ. ಯಾರೋ ಬಂದಿದ್ದಂಗಿದ್ರು. ಫ್ರೆಂಡು ಕಣಮ್ಮ, ಫ್ರೆಂಡು. ಸರಿ ಓ ಉಣ್ಣಕ್ಕೆ ಇಕ್ಕಬಿಟ್ಟು ಬಾ ಹೋಗು. ಯಪ್ಪ ಸಾಕಾಗೋಯ್ತು. ಇನ್ನೂ ನಾಳೆಯಿಂದ ಶಾನೆ ಕೆಲಸ ಇರ್ತದೆ. ಅವಯ್ಯ ಅವನಲ್ಲ ನಮ್ಮ ಇವನು ಓನರು ಅವ್ರೇನೋ ಯಾರೋ ಸತ್ತಗೋರಂತೆ ಊರಿಗೆ ಹೋಯ್ತಾರಂತೆ. ದನ ಕರ ಎಲ್ಲ ನಾವೇ ನೋಡ್ಕೋಬೇಕಂತೆ ಮಂತಾಗ ಹೋಗ್ಬಿಟ್ಟು. ಅದಕ್ಕೆ ನೀ ದನ ಕರ ಎಲ್ಲ ನೋಡ್ಕೋಬೇಕು. ಹಂಗೆ ನೀವು ಹೊಲದ ಕಡೆನೂ ನೋಡ್ಕೋಬೇಕಂತೆ. 5,000 ರೂಪಾಯಿ ಎಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಕಳ್ಸವ್ರೆ. ಇನ್ನು ನಾಳೆಯಿಂದ 11 ದಿನ ಶಾನೆ ಕೆಲಸ ಇರ್ತದೆ. ನೀನು ಕೆಲ್ಸಕ್ಕೆ ಬರ್ಬೇಕಾಯ್ತದೆ. ಒಂದು 10 ದಿನ ಮಾಡು. ಆಮೇಕಿಂದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಸರಿ ಕಣಮ್ಮ, ಆಯ್ತು. ಅಮ್ಮ ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ತಿನ್ನಕ್ಕೆ ಆಯ್ತ್ಕೊಂಡು ಹಿಂಗೆ ಇರ್ಬೇಕು ಹೇಳು. ಅಮ್ಮ ನಮಗೆ ಅಂತ ಹೇಳ್ಬಿಟ್ಟು ಒಂದು ಜೀವನ ಇಲ್ವಾ? ನಿಮ್ಗೇನೋ ವಯಸ್ಸಾಗೋಗ್ಬಿಟ್ಟೈತೆ. ಆದರೆ ನನ್ನ ಜೀವನದ ಕತೆ ಹೇಳು. ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೇನೇ ತೊಳ್ಳಕಾಯ್ತದೆ ನೀನೇ ಹೇಳು. ನನಗೆ ಮದುವೆ ಇಲ್ಲ, ಮುಂಜೆ ಇಲ್ಲ, ಗಂಡಿಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ ನನಗೂ. ನೀವು ಹೆಂಗೋನು ಆರಾಮಾಗಿದ್ದೀರಾ? ಎಲ್ಲರೂ ಸಂದಕವ್ರೆ. ನಾವೇನೇ ಇಂಥ ಬಾಳ್ತಿರೋದು ಅಂತಂದರೆ ನೋಡು. ಪೊದ್ದು ನೋಡು, ಆ ಪೊದ್ದು ಅತ್ತೆ ಚೆನ್ನಾಗೈತೆ. ಹಂಗೇನಿಯ ಶಾರದಿ ಅವಳು ಚೆನ್ನಾಗವಳೆ. ಸಾವುಕಾರು ಮನೆಯವರೆಲ್ಲ ಚೆನ್ನಾಗವ್ರೆ. ಇನ್ನು ನಾವೇನೇ ಹಿಂಗೆ ಬೀದಿ ಪಾಲಾಗ್ಬಿಟ್ಟು ಹಿಂಗಾಗಿರೋದು ಅಂತಂದರೆ ನಾವು ಸಂದಕ್ಕಿರಬೇಕು ಅಂತಂದರೆ ಏನಾರ ಒಂದು ಮಾಡ್ಬೇಕಮ್ಮ. ಇದನ್ನೇನೇ ಹಳೆದನ್ನೇನೇ ನೆನೆಸ್ಕೊಂಡು ಮಾಡ್ಕೊಂಡು ಅದನ್ನೇನೇ ಇಟ್ಕೊಂಡು ಕುಂತ್ಕೊಳಕ್ಕಾಗಕ್ಕಿಲ್ಲ ಕಣಮ್ಮ. ಏನಾರ ವಸಿ ಮಾಡಬೇಕು. ಹಿಂಗೆ ಇದ್ರೆ ಆಯ್ತದ ಹೇಳು? ಈಗ ನಾವು ಏನು ಮಾಡಕ್ಕೆ ಹೋದ್ರೂ ಎಡವಟ್ಟೇನೇ ಆಯ್ತದೆ. ಬರೀ ಎಡವಟ್ಟು. ಈ ಎಡವಟ್ನಾಗ ನಾವು ಏನೇ ಮಾಡೋಕ್ಕಾಯ್ತದೆ? ನಮ್ಮ ಮನೆ ಬರಹ ಸರಿ ಇಲ್ವೇ. ನಾವು ಯಾರು ಗಂಡನ ಜೊತೆ ಬಾಳ ಅಂತ ಭಾಗ್ಯನೇ ಪಡ್ಕೊಂಬಿಟ್ಟು ಬಂದಿಲ್ಲ. ಗಂಡನ ಜೊತೆ ಬಾಳಕ್ಕೂ ಅದೃಷ್ಟ ಮಾಡಿರ್ಬೇಕು ಅಂತಾರಲ್ಲ, ನಮ್ಗೆ ಅದೃಷ್ಟನೂ ಇಲ್ಲ. ನಾವು ಅದೃಷ್ಟದಾಗೆ ಹುಟ್ಟೂ ಇಲ್ಲ ಅನ್ಕೊಂಡು ಸುಮ್ಮನಾಗ್ಬೇಕು ಅಷ್ಟೇನಿಯ. ಕೂಲಿ ನಾಲಿ ಮಾಡೋದ್ಬಿಟ್ಟು ನಮಗೆ ಹಣೆನಾಗಿ ಇನ್ನೇನು ಬರೋದಿಲ್ಲ ನಮಗೆ. ಏಳು ಸುಮ ನೀನು ಇವತ್ತು ನಿನಗೆ ಗಂಡ ಮಕ್ಳು ಇದ್ದು ಇವತ್ತು ನಮ್ಮ ಜೊತೆ ಕೂಲಿ ನಾಲಿ ಮಾಡ್ಕೊಂಡಿದ್ಯಾ ಅಂದರೆ ನೀನು ಯೋಚನೆ ಮಾಡು. ಇವನು ಹೆಂಗಿದ್ಯಾ ಅಂತ ಹೇಳ್ಬಿಟ್ಟು ನೀನು ನನ್ನ ಮಗಳಿಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಯಾರು ಇಕ್ಕಲ್ಲ ಕಣಮ್ಮಿ. ಕಷ್ಟ ಅಂದರೆ ಯಾರು ಬರೋದೂ ಇಲ್ಲ. ನೀನು ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗು. ನೀನು ಯಾಕೆ ಅವಳನ್ನ ಬೈತೀಯಾ? ಅವಳೇನು ತೆಪ್ಪಿ ಹೇಳಿದ್ಲೇನು? ಅವಳು ಸರಿಯಾಗೇನೇ ಹೇಳವಳೆ. ಎಷ್ಟು ದಿನ ಅಂತೇಳ್ಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ಎಷ್ಟು ದಿನ ಅಂತೇಳ್ಬಿಟ್ಟು ಹಿಂಗೇನೇ ಇರೋಕ್ಕಾಯ್ತದ ಹೇಳು? ಎಷ್ಟು ದಿನ ಅಂತೇಳ್ಬಿಟ್ಟು ಸಾಯ್ಕೊಂಡು ಎಷ್ಟು ದಿನ ಅಂತ ಇರ್ತೀಯ ಹಿಂಗೇನೇನಿಯ? ನೋಡು, ಇವಾಗ ಈ ಓನರು ಮನೆಯಾಗ ಊರಾಗಿರಕ್ಕಿಲ್ಲ. ಯಾರ ಸತ್ರು ಅಂತೇಳ್ಬಿಟ್ಟು ಹೋಯ್ತವನೆ. 10-11 ದಿನ ಬರೋಕ್ಕಿಲ್ಲ. ಇವಾಗ ಜಮೀನು ಗಿಮೀನು ಮನೆ ಗಿನೆ ಎಲ್ಲನೂ ನಮ್ದೇನೇ ಅನ್ಕ, ನಮ್ಮದೇ. ಬೇರೆ ಇನ್ನೇನಿಲ್ಲ. ಇದನ್ನು ಉಪಯೋಗಿಸ್ಕೊಂಡು ನಾವು ದುಡ್ಡು ಮಾಡ್ಕೋಬೇಕು. ಹೆಂಗೆ ಮಾಡ್ಕೋತೀವೋ ಬಿಡ್ತೀವೋ ಗೊತ್ತಿಲ್ಲ. ಹಿಂಗೆ ಇದ್ರೆ ಆಯ್ತದ? ಈಗ ಜಮೀನೆಲ್ಲ ಬಿಟ್ಟವ್ನಿ. ಏನಾರ ಒಂದು ಮಾಡ್ಬಿಟ್ಟು ಹೆಂಗಾರ ಮಾಡಿ ನಾವು ನಿನ್ನ ಮಗಳ ಜೀವನ ಸೆಟ್ಲು ಮಾಡಿಸಿ ನಾವು ಒಂಚೂರು ಏನಾರ ಸೆಟ್ಲ್ ಆಗಂಗೆ ಮಾಡ್ಕೋಬೇಕು. ನೋಡು, ಯೋಚನೆ ಮಾಡು. ಹೆಂಗೋ ಇವು ಅಲ್ಲ ಫಲ ಎಲ್ಲ ಹಂಗೇನೇ ಇರ್ತದೆ. ಏನೋ ಒಂದು ಮಾಡ್ಬೋದು. ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆದರೆ ತಿಂದಿರೋದನ್ನು ಕಕ್ಕಿಸ್ತಾನೆ ಅಷ್ಟೇ ಅವಯ್ಯ ಬಂದ್ಬಿಟ್ಟು. ಅದೆಲ್ಲ ಆಗ್ದಿರೋ ಕೆಲಸ. ಸುಮ್ಕಿರು ಏನೋ ಮಾಡೋಕ್ಕೋಗಿ ಆಮೇಕಿಂದ ಈಗೊಂದು ಅನ್ನನ ಸಿಗ್ತೈತೆ. ನಾಳೆಕಾಯಿ ಅನ್ನನೂ ಸಿಗ್ದಿದ್ದಂಗೆ ಆ ಅನ್ನನೂ ಒಂಟುಗಿಂಟು ಹೋಗ್ಬಿಟ್ರೆ ಆಮೇಕಿಂದ ನಾನು ನನ್ನ ಮಗಳು ಎಲ್ಲ ಏನು ಮಾಡಬೇಕು? ಇವೆಲ್ಲ ಆಗ್ದಿರೋ ಕೆಲಸ. ನೀನು ಸುಮ್ಕಿರು. ಇದೆಲ್ಲನೂ ಏನೂ ಬೇಡ. ಏನೋ ಒಂದು ನೋಡ್ಕೊಳ್ಳಿ. ಅಮ್ಮ ನೀನು ಸುಮ್ಕಿರೋದು ಕಲ್ಕ. ಅತ್ತೆ ಹೇಳೋದು ನಿಜನೇನಿಯ. ನಾವು ಇಂಥ ಟೈಮ್ನ ಉಪಯೋಗಿಸ್ಕೊಂಡ್ಲೇಬೇಕು. ಇಲ್ಲ ಅಂದರೆ ನಾವು ಹಾಳಾಗೋಯ್ತೀವಿ. ನನ್ನ ಗಂಡ ಇವತ್ತು ಎಲ್ಲರೂ ನನ್ನ ಕೈ ಬಿಟ್ಟು ಹೋಯ್ತಿರೋದು. ನಮ್ಮ ಹತ್ರ ಕಾಸಿಲ್ಲ, ಗುಡಿಸೋನಾಗಿ ಬಿದ್ದಿದ್ದೀವಿ ಅಂತ ನೀನೇ ಹೇಳ್ಬಿಟ್ಟು. ಹಿಂಗೆ ಗುಡಿಸೋನಾಗಿ ಬಿದ್ದಿದ್ರೆ ನಮಗೆ ಯಾರು ಹೋಗು ತುಪ್ಪ ಹಾಕಕ್ಕಿಲ್ಲ. ನೋಡು, ನಾವು ಏನಾದ್ರು ದುಡ್ಡು ಮಾಡಬೇಕು ಅಂತಂದರೆ ಈಗ ಇಂಥ ಕೆಲಸಗಳು ಮಾಡೇನೇ ದುಡ್ಡು ಮಾಡಬೇಕಾಯ್ತದೆ. ಅತ್ತೆ ಹೇಳೋ ಮಾತನ್ನ ನೀನು ಹೊಸಿ ಕೇಳಿಸ್ಕೊಂಡು ಏನೋ ಒಂದು ಮಾಡೋದು ಕಲಿ. ಇಲ್ಲ ಅಂತಂದರೆ ಹಿಂಗೆ ಸಾಯ್ತೀವಿ. ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಯಾರು ನೋಡೋಕ್ಕೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಕೂಲಿನಲ್ಲಿ ಮಾಡ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡೋಕ್ಕಾಯ್ತದೆ ಹೇಳು? ಹಂಗಲ್ಲ ಕಣಮ್ಮಿ ಹೇಳಿದ್ದು. ಎಲ್ಲ ಹಾಳಾಗೋಯ್ತದ. ಆಮೇಕಿಂದ ವರ್ಷದ ಕಳ್ಕೊಂಡ್ರು ನನಗೆ ಎಲ್ಲ ಯಾಕೆ ಕುಡ್ಸ್ಕೊಂಡು ಹೋಯ್ತದಲ್ಲ. ಎಲ್ಲ ಬೇಡ ಅಂತ ಹೇಳಿದ್ದು ಅಷ್ಟೇ ನೀನಿಯ.
ಹ್ಞೂ ಸರಿ, ನೀವೇನೋ ಮಾಡ್ತೀರಿ, ಏನೋ ಒಂದು ದುಡ್ಡೆಲ್ಲ ಸಂಪಾದನೆ ಮಾಡೋ ಅಂತಂದು ಮಾಡ್ತೀನಿ ಅಂತ ಹೇಳಿದ್ರೆ ನನಗೇನಂತೆ ಮಾಡಿ ಏನು ಮಾಡೋಕ್ಕಾಯ್ತದೆ. ಯಪ್ಪನ ಹೊಲ್ದಾಗ ಇನ್ನೇನಪ್ಪ ಐತೆ, ಬೆಳೆ ಗಿಳೆ ಎಲ್ಲ ಕೊನೆ ಆಯಿತು. ಇನ್ನು ಹಸು ಪಸ ಐತೆ, ಹಸು ಪಸಂದೆಲ್ಲ ಇನ್ನೇನು ಮಾಡೋಕ್ಕಾಯ್ತದೆ. ಹಾಲು ಕರೆದು ಹಾಕ್ಬೇಕು, ಹಾಲಾಗ ಒಂಚೂರು ದುಡ್ಡು ಹೊಡಿಬೋದು. ಇನ್ನೇನೈತೆ, ಇನ್ನು ಹೊಲ್ದಾಗೆ ಏನೂ ಇಲ್ಲ. ಹಾಲಂತೂ ಕರೆದು ಹಾಕಬೇಕು ಅಷ್ಟೇ. ಇನ್ನು ಅದು ಬಿಟ್ಟು ಇನ್ನೇನೈತೆ ಹೇಳು ಈ ಅಪ್ಪಂದು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಯೋಚನೆ ಮಾಡ್ತಿರೋದು. ದುಡ್ಡೆಲ್ಲ ಹೊಡೆಯೋಕ್ಕಾಗಕ್ಕಿಲ್ಲ. ಯಾಕೆ ಆಗಕ್ಕಿಲ್ಲ? ಆಯ್ತದೆ, ಹಾಗೇ ಆಯ್ತದೆ. ಈ ಸುಮ ಪಿಲಾನ್ ಮಾಡಿದ್ಲು ಅಂತಂದರೆ ಅದೆಲ್ಲನೂ ವರ್ಕೌಟ್ ಆಗೇ ಆಯ್ತದೆ. ಹ್ಞೂ, ನನ್ನ ಮಗನ ಕೇಳು, ನನ್ನ ಮಗನಿಗೆ ಎಂತೆಂಥ ಐಡಿಯಾಗಳು ಕೊಟ್ಟಿದ್ದೀನಿ ನಾನು ಅಂತೇಳ್ಬಿಟ್ಟು ಇವತ್ತು ನನ್ನ ಮಗ ಉದ್ಧಾರ ಆಗವನೆ ಅಂತಂದರೆ ಅದು ಕಾರಣನೇನೆಯ ನನ್ನ ಐಡಿಯಾನೇನೆಯ. ಹ್ಞೂ, ನಾನು ಅಷ್ಟು ಸಂದಕ್ಕೆ ಐಡಿಯಾ ಕೊಟ್ಟಿವ್ನಿ. ಎಷ್ಟು ಸಂದ ಕೊಟ್ಟಿವ್ನಿ ಗೊತ್ತು ಐಡಿಯಾಗಳ್ನ. ಇವತ್ತು ಅವನು ಉದ್ಧಾರ ಆಗಿರೋದಕ್ಕೆ ಕಾರಣನೇನೆಯ ನಾನು. ಇಲ್ಲ ಅಂದರೆ ನನ್ನ ಮಗ ಹಾಳಾಗಿ ಹೋಗಿರೋನು. ಈಗ ಅದೆಲ್ಲ ಬಿಟ್ಟಾಕು. ಈಗ ನಾನು ಹೇಳ್ದಷ್ಟು ಮಾಡನಿ. ಈಗ ಜಮೀನು ಗಿಮೀನು ಮನೆ ಎಲ್ಲ ಐತೆ, ಇದನ್ನು ಉಪಯೋಗಿಸ್ಕೊಂಡು ಏನಾರ ಒಂದು ಮಾಡಬೇಕು. ನಿನ್ನ ಮಗಳನ್ನ ಎಲ್ಲನ ಒಂದು ಒಳ್ಳೆ ಕಡೆ ಸೆಟ್ಲು ಮಾಡಿಸ್ಬಿಟ್ರೆ ನೋಡು ಹೆಂಗಿರ್ತದೆ ಅಂತ ಹೇಳಿದ್ರೆ. ಹೆಂಗೋ ಅವಳನ್ನು ಮದುವೆ ಮಾಡಿ ಕಳಿಸ್ದಂಗೂ ಆಯ್ತದೆ, ಹಂಗೆ ನಮಗೂ ಅವಳು ಬೇಕಾದ್ರೆ ಏನಾರ ಹೊಸಿ ಸಹಾಯ ಮಾಡೇ ಮಾಡ್ತಾಳೆ. ಈಗ ಹೆಂಗೋ ಹೆಣ್ಣುಗಳು ಸಿಗ್ತಿಲ್ಲ ಅಂತ ಸಾಯ್ತಾವ್ರೆ. ಅಂತದ್ರಾಗ ನಿನ್ನ ಮಗಳು ಮದುವೆನೇನಿಯ ಮಾಡಿ ಮುಗ್ಸೋಣ ಬಿಡು. ಅದ್ರಾಗ ಏನೈತೆ, ಒಳ್ಳೆ ಕಡೆ ಹುಡುಕ್ಬಿಟ್ಟು ಮಾಡೋಣ. ಹ್ಞೂ ಕಣಮ್ಮ, ಅತ್ತೆ ಹೇಳೋದು ನಿಜನೇನಿಯ. ನಾನು ಎಲ್ಲನ ಒಂದು ಹತ್ರ ಚೆನ್ನಾಗಿರೋ ಕಡೆ ಮದುವೆ ಮಾಡಿ ಕಳಿಸ್ಬಿಡಮ್ಮ. ನೀವು ಮುಂದಿಯಾಗ ತಗೊಂಡ್ಬಿಡ್ತೀನಿ. ನಾನು ವೇತಾಗ ಮದುವೆ ಮಾಡ್ಕೊಂಡು ನನಗೂ ಸಾಕಾಗೋಗ್ಬಿಟ್ಟೈತೆ ಕಣಮ್ಮ. ಇದೆಲ್ಲನೂ ಎಣಗಿ ನನ್ನ ಗಂಡ ಮತ್ತೆ ವಾಪಸ್ ಬರೋಂಗೆ ಕಾಣೆ. ಇನ್ನು 11 ದಿನ ಟೈಮ್ ಐತಿ ಅಪ್ಪ ಬರೋಕ್ಕೆ. ಏನೋ ಒಂಚೂರು ಕದ್ದು ಪದ್ದು ಮಾರೋ ಗೀರೋ ಏನೋ ಮಾಡಿಬಿಟ್ಟು ಹೆಂಗೋ ನಮ್ಮ ಜೀವನ ಸೆಟ್ಲು ಮಾಡಿಸ್ಕೊಂಡು ಇದು ಮಾಡ್ಕೊಬಿಡೋಣ. ಎಲ್ಲರೂ ಸೆಟ್ಲ್ ಆಯ್ತೀವಿ ಕಣಮ್ಮ. ಪ್ಲೀಸ್ ಯೋಚನೆ ಮಾಡಮ್ಮ ನೀನು. ನನ್ನ ಮಾತು ಕೇಳಿ ಹಾಳಾಗೋಗಿರೋರು ಯಾರೂ ಇಲ್ಲ. ಎಲ್ಲ ನನ್ನ ಮಾತು ಕೇಳಿ ಉದ್ಧಾರ ಆಗಿರೋನೇ ಇರೋದು. ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೀನಿ ನೋಡು, ನಾನೆಲ್ಲ ಪಿಲಾನ್ ಮಾಡ್ತೀನಿ. ನೀನು ಕೇಳ್ತೀಯಾ ಕೇಳು, ಇಲ್ಲ ಅಂತಂದರೆ ಹಿಂಗೆ ಕೂಲಿ ಮಾಡ್ಕೊಂಡಿರೋಣ. ಯೋಚನೆ ಮಾಡು. ನಿನ್ನ ಮಗಳನ್ನ ಸೆಟ್ಲು ಮಾಡ್ಸೋಣ, ನಾವು ಸೆಟ್ಲಾಗೋಣ, ಒಳ್ಳೆ ಜೀವನವೇ ಸಿಗ್ತದೆ ನಮಗೆ. ಸರಿ ಆಯ್ಸು, ಏನೋ ಮಾಡು. ನಿನ್ನು ನಾನು ನಂಬಿದ್ದೀನಿ. ತಿರುಗಿ ಎಡಬಟ್ಟಾಗಿ ಬೀದಿಗೆ ಬರೋಂಗೆ ಮಾಡಬೇಡ. ನಿನ್ನ ನಮ್ಮನ್ನು ಏನೋ ಒಂದು ಮಾಡು. ನಾನು ಸಪೋರ್ಟ್ ಮಾಡ್ತೀನಿ ಅತ್ತಾಗೆ. ಸರಿ.